ನಾಟ್ಯಕ್ಕೆ ಹೋದೆ. ಮನೆಗೆ ಹೋಗ್ಬಿಟ್ಟು ಅವ್ನಿಗೆ ಇರಕ್ಕೆ ಆಯ್ತಾ ಎಲ್ಲಿ ಇರ್ತೀರಾ, ಅಲ್ಲಿಂದ ಮನೆಗೆ ಹೋಗ್ಬಿಟ್ಟು ತುಂಬ ಹಂಗೂ ಇದ್ದೆ, ಒದ್ದಾಡದೆ ಏನೋ ಮಾಡಿದೆ, ಹಂಗೂ ಆಗಲಿಲ್ಲ. ಆಮೇಲೆ ಏನು ಮಾಡಿದ್ರು, ಅಲ್ಲೇ ಮನೇಲಿ ಸ್ವಲ್ಪ ಕುತ್ಕೊಂಡೆ, ಆಯ್ತಾರಿಲ್ಲ, ಒದ್ದಾಡಿದೆ. ಆಮೇಲೆ ಮತ್ತೆ ಅಲ್ಲಿಂದ ಅನ್ನೋಡ್ದು ಮತ್ತೆ ಸರಿಗ ಸ್ಟಾರ್ಟ್ ಆಯಿತು. ಮತ್ತೆ ಅಲ್ಲಿಂದ ಬಿಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕಂಟಿನ್ಯೂ ಸ್ಟುಡಿಯೋಯಿಂದ. ಅಲ್ಲಿಂದ ಮೆರವಣಿಗೆ ಬರ್ತಾ ಇತ್ತಲ್ಲ, ಇಲ್ಲಿ ಪ್ಯಾಲೇಸ್ ರೋಡಲ್ಲಿ ಬಂದು ಮತ್ತೆ ಅಟೆಂಡ್ ಆದೆ. ಪ್ಯಾಲೇಸ್ ರೋಡಲ್ಲಿ ಅಟೆಂಡ್ ಆದೆ. ಪ್ಯಾಲೇಸ್ ರೋಡಲ್ಲಿ ಮೆರವಣಿಗೆ ಬರ್ತಾ ಬರ್ತಾ ವಿಲ್ಸನ್ ಮ್ಯಾನರ್ ಬ್ರಿಡ್ಜ್ ಫೋಟೋಗಳೆಲ್ಲ ನೀವು ನೋಡಿರ್ಬೋದು. ಅಲ್ಲಿಂದ ಪ್ಯಾಲೇಸ್ ರೋಡಲ್ಲಿ ನಾವು ಅಟೆಂಡ್ ಆದೆ. ವಿಲ್ಸನ್ ಮ್ಯಾನರ್ ಇಂದ ಮುಂದೆಗಡೆ ಬರ್ತಾ ಪ್ಯಾಲೇಸ್ ರೋಡ್ ಅಟೆಂಡ್ ಆದೆ. ಅಲ್ಲೊಂದು ಮಾರುತಿ ಸುಜುಕಿ ದೊಡ್ಡ ಶೋರೂಮ್ ಇತ್ತು. ಅದು ಬೂಸ್ಟ್ ಮಾಡಿ ಪೇಸ್ಟ್ ಮಾಡಾಕ್ಬಿಟ್ಟೆ ಎಲ್ಲ, ಬೂಸ್ಟ್ ಫುಲ್ ಬೂಸ್ಟು. ಅಲ್ಲಿಂದ ಮೆರವಣಿಗೆ ಹೋಯ್ತಾ ಗಲಾಟೆಗಳು, ಮತ್ತೆ ಎಲ್ಲ ಗಲಾಟೆಗೆ ಕಿಡಿಗಡಿಗಳ ಅದು ಇದು ಅನ್ಕೋಬಹುದು. ಅಕ್ರಂದನ ಅಷ್ಟಿಷ್ಟು ಎಲ್ಲರಿಗೂ ಅಣ್ಣವ್ರ ಮೇಲಿರೋ ಅಭಿಮಾನ, ಅಷ್ಟೊಂದು ಪ್ರೀತಿ, ಅಷ್ಟೊಂದು ತಂದೆನೋ, ನಮ್ಮ ಅಜ್ಜನೋ, ನಮ್ಮ ಅಣ್ಣನೋ, ಅಣ್ಣನ ತರ ಆ ಫೀಲಿಂಗ್ಸ್ ಎಲ್ಲರೂ ಎಲ್ಲ ಹೆವಿ ಗಲಾಟೆ ಮಾಡ್ಕೊಂಡು ಅಣ್ಣವ್ರು ನೋಡ್ಬೇಕು ಅಂತ. ಆದ್ರೆ ಆ ತಾಳ್ಮೆ ನೋಡಿ ಅವ್ರ ಮಕ್ಳದು, ಸಹನೆಯಿಂದ ಎಲ್ಲಾರು ನೋಡ್ಕೊಂಡು, ಎಲ್ಲರಿಗೂ ಕೈ ಮುಕ್ಕೊಂಡು ಎಲ್ಲಾರು ತಾಳ್ಮೆಯಿಂದ ಕರ್ಕೊಂಡು ಹೋಗ್ತಿದ್ರು. ಎಲ್ಲಾರ್ಗೂ ಸಮಾಧಾನ ಆಯ್ತು. ಆದ್ರೆ ಏನ್ ಗಲಾಟೆ ಆಯ್ತು ಅಂದ್ರೆ ಆಕ್ರಂದನ ವ್ಯವಸ್ಥೆ ಕರೆಕ್ಟ್ ನೋಡಕ್ ಆಯ್ತಾ ಇಲ್ವಲ್ಲ, ಒಂದು ಉದ್ರೇಗ ಆಗ್ಬಿಡ್ತಾರ ಜನಗಳು. ಉದ್ರೇಗ ಆಗೋದ್ರಿಂದ ಆ ತರ ಮಾಡ್ತಿದ್ರು ಅನ್ಸುತ್ತೆ. ಯಾರು ತಪ್ಪು ತಿಳ್ಕೊಬೇಡಿ, ಯಾರ ಅಭಿಮಾನಿಗಳು ಕೆಟ್ಟವರಲ್ಲ, ಉದ್ರೇಗದಿಂದ ಹಂಗ್ ಮಾಡ್ತಿದ್ರು. ಅಲ್ಲಿಂದ ಬರ್ತಾ ಅಲ್ಲಿಂದ ಎಲ್ಲ ಮೆರವಣಿಗೆ ತಿಳಿದಂಗೆಲ್ಲ ಗಲಾಟೆ ಆಯ್ತಾನೆ ಇತ್ತು. ಎಸಂಪುರದಲ್ಲಿ ಬಂದು ಎಸಂಪುರದಲ್ಲಿ ದೊಡ್ಡ ಗಲಾಟೆ ಆಯ್ತು. ಅಲ್ಲಿ ರಾಮಣ್ಣ ಅಂತಾನೆ ಒಬ್ರು ಇದ್ರು. ಅವರು ಅನ್ನೋರ್ದು ಬರ್ತಾ ಈ ಕೆಲವು JCBಗಳೆಲ್ಲ ಅಣ್ಣವ್ರು ಇದ್ರ ಮೇಲೆ ಪುಷ್ಪವೃಷ್ಟಿ ಮಾಡಿದ್ರು. ಆದ್ರೆ ಹೂವು ಅಷ್ಟೊಂದು ಹೂವುಗಳು ಅಣ್ಣವರು ಇದಕ್ಕೆ ಹಾಕಿದ್ರು. ಅಲ್ಲಿಂದ ಮೆರವಣಿಗೆ ಹೋಯ್ತಾ ಪೊಲೀಸ್ ಸ್ಟೇಷನ್ ಯಾವ್ದೋ ಒಂದು ಇದಕ್ಕೆ, ಅದಕ್ಕೆ ಬೆಂಕಿ ಇಟ್ಬಿಟ್ರು. ಅದೇ ಬೆಂಕಿ ತಗ ಉರಿತೈತೆ. ಅಲ್ಲಿಂದ ಮತ್ತೆ ಗಲಾಟೆ ಸ್ಟಾರ್ಟ್ ಆಯ್ತು. ಅಲ್ಲಿಂದ ಹಂಗೂ ಮೂವ್ ಆಯ್ತಾ. ಅದು ಹೇಳ್ತೀನಿ ಅಂದ್ರೆ, ಅವತ್ತು ಅಲ್ಲಿ ಅಣ್ಣೋರ್ದು ಪಾರ್ಥಿವ ಶರೀರ ಇದ್ರೊಳಗಡೆ ಗಾಡಿಯಲ್ಲಿ ಒಳಗಡೆ ಪಾಪ ಇವರು ಇಷ್ಟೊಂದು ತಾಳ್ಮೆಯಿಂದ ಅವ್ರು ಬಂದಿದೆ ಒಂದು ಗ್ರೇಟ್ ವಿಷಯನೇ. ಅಲ್ಲಿಂದ ಪೆಟ್ರೋಲ್ ಬ್ಯಾಂಕ್, ಯಾವ ಕಂಠೀರವ ಸ್ಟೇಡಿಯಂ ಪೆಟ್ರೋಲ್ ಬ್ಯಾಂಕ್ ಹತ್ರ ನಾವು ಬಂದಾಗ, ಪೆಟ್ರೋಲ್ ಬ್ಯಾಂಕ್ ಹತ್ರ ಆಗ್ಲಿ ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಜನಗಳಲ್ಲಾಗ್ಲಿ ದಮಾಯಿಸ್ಬಿಟ್ಟಿದ್ರಲ್ಲ ಆಗ್ಲೇ. ಅಲ್ಲಿ ಬಂದಾಗ ಏನಾಯ್ತು, ಅಲ್ಲಿ ಪೆಟ್ರೋಲ್ ಬ್ಯಾಂಕ್ ಅಲ್ಲೇ ಬೆಂಕಿ ಹಚ್ಕೊಂಡ್ಬಿಡ್ತು ನೋಡಿ. ಆ ಪೆಟ್ರೋಲ್ ಬ್ಯಾಂಕ್ ಅಲ್ಲಿ ಬೆಂಕಿ ಹಚ್ಕೊಂಡಾಗ ಆ ಗಾಡಿ ಆ ಬೆಂಕಿ ಒಳಗಡೆ ಮೂವ್ ಆಯ್ತು. ಅಕಸ್ಮಾತ್ ಪೆಟ್ರೋಲ್ ಬ್ಯಾಂಕ್ ಏನಾರ ಬೂಟ್ಗೆ ಹೆಚ್ಚು ಕಡಿಮೆ ಆಗಿದ್ರೆ ಅಲ್ಲಿ ಎಷ್ಟು ಜನ, ಅಪ್ಪು, ಶಿವಣ್ಣ, ರಾಘಣ್ಣ ಎಲ್ಲ ಎಷ್ಟು ಜನ ಇದ್ರು, ಎಲ್ಲರೂ ಕೂಡ ಭ್ರಷ್ಟ ಆಗ್ಬಿಡ್ತಾರೆ. ಏನೋ ದುರದೃಷ್ಟ ಬದಾಯಿಸು, ದೇವ್ರು ಕಾಪಾಡ್ತು. ಮತ್ತೆ ಅಣ್ಣವ್ರ ಒಂದು ದೈವ ಶಕ್ತಿ ಎಲ್ಲಾನು ಪ್ರೊಟೆಕ್ಟ್ ಮಾಡ್ತು. ಯಾರಿಗೇನಾಗ್ತಾರೆ, ಕೆಲವು ಗುಂಡೇಟ್ ಆಗಿದೆ, ಕೆಲವ್ರು ಗಲಾಟೆ ಆಗಿದೆ. ಅಲ್ಲಿಂದ ಬರ್ತು. ನಿಮ್ಗೆಲ್ಲರಿಗೂ ಕಣ್ಣಿಗೆ ಎಲ್ಲ ಆಕ್ಟರ್ಗಳು ಇದ್ರು. ನಿಮ್ ಕಣ್ಣಾಗ ಅವಾಗಿನ ನಾಯಕ ನಟರಿಗೆಲ್ಲ ಆಯ್ತಾರೆ ಆಗಲ್ಲ ಅನ್ನೋರು ಎಲ್ಲರೂ ಬಂದಿದ್ರು. ಆದ್ರೆ ಯಾರಿಗೂ ಯಾರು ಏನು ಮಾಡಲಿಲ್ಲ. ಕೆಲವರೆಲ್ಲ ಊಹಾಪೋಹಗಳು ಹೇಳ್ತಾರೆ, ಏನಾಗಿಲ್ಲ ಎಲ್ಲರಿಗೂ ಕೂಡ. ಒಬ್ಬ ಎಲ್ಲ ನಟರುಗಳು ಅಲ್ಲಿದ್ರು. ಆದ್ರೆ ಅವ್ರ ಅಭಿಮಾನಿಗಳು ಸ್ಪಂದಿಸಕ್ ಆಯ್ತಾ ಇರಲಿಲ್ಲ. ಅಭಿಮಾನಿಗಳು ಯಾರನ್ನೋರು ಕೂಡ ಅಣ್ಣವ್ರ ಕಡೆನೆ ಅದು ಅಕ್ರಂದನ ಇರೋದ್ರಿಂದ ಯಾರ ಮೇಲೆ ಏನು ಮಾಡ್ತಾರಲ್ಲ, ಅಣ್ಣವ್ರ ಕಡೆನೆ ಅವ್ರು ಮಾಡೋದ್ರಿಂದ ಅವ್ರ ಮನಸ್ಸು ಚಂಚಲತೆ ಜಾಸ್ತಿ ಆಯ್ತಾಯ್ತು. ಅಲ್ಲಿಂದ ಸ್ಟುಡಿಯೋ ಒಳಗಡೆ ಬಂದಾಗ ಅವರು ಏನ್ ವಿಧಿವಿಧಾನ ಮಾಡೋಕ್ಕೂ ಕೂಡ ಕರೆಕ್ಟಾಗಿ ಆಗ್ಲಿಲ್ಲ. ಸ್ಟುಡಿಯೋ ಒಳಗಡೆ ಬಂದ್ರು. ಸ್ಟುಡಿಯೋ ಒಳಗಡೆ ಏನ್ ನಾವು ನೋಡ್ತಾ ಇದೀವೋ ಆ ಸ್ಟುಡಿಯೋ ಒಳಗಡೆ ತಗೊಬಂದು ಆ ಕಾರ್ಯ ಮಾಡೋಕ್ಕಾಗದೆ ಅಭಿಮಾನಿ ದೇವ್ರುಗಳೇ, ಅಣ್ಣವ್ರು ಹೇಳಿದ್ರಂತೆ ಯಾವ್ದೊಂದು ಎಪಿಸೋಡಲ್ಲಿ, ಮತ್ತೆ ಹೇಳ್ತಾ ಇದೀನಿ ಕೇಳಿ. ಅಣ್ಣವ್ರ ಅಭಿಮಾನಿಗಳು ಅವಾಗ ಸ್ಟಾರ್ಟಿಂಗ್ ಹೇಳಿದೆ, ಇವಾಗ್ಲೂ ಹೇಳ್ತಾ ಇದೀನಿ, ಸ್ಟಾರ್ಟಿಂಗ್ ಇಂದ ಹೇಳಿದಿ ಎಂಡಿಂಗ್ ವರ್ಗು ಅವ್ರ ದೇಹದ ಮೇಲೆ ಅಭಿಮಾನಿ ದೇವ್ರುಗಳೇ ಅವ್ರನ್ನ ಮಣ್ಣು ಮಾಡಿದ್ರು. ಒಬ್ಬ ಮನುಷ್ಯ ದೇವ್ರು ಅಂತ ಹೇಳಿದ್ರೆ ದೇವ್ರ ಕೈಲೇ ಮಣ್ಣಾದ್ರು ಅಂತ ಎಷ್ಟು ಪುಣ್ಯ, ಅದು ದೇವ್ರ ಕೈಲೇ ಸಾಧ್ಯ. ದೇವ್ರಿಗೂ ರಾಮ ಆಂಜನೇಯ ಇದ್ದಂಗೆ ಅದು ನಮಗೂ ಅಣ್ಣವ್ರಿಗೂ ಇದ್ದಿದ್ದು ಒಂದು ಸಂಬಂಧ ಅಂತ ಕಾಣಿಸುತ್ತೆ. ಇಲ್ಲ, ಅಣ್ಣವ್ರು ಆಸೆ ಪಟ್ಟಿದ್ರೆ ಸ್ವಇಚ್ಛೆ ಅದೇನೆ, ಅಭಿಮಾನಿ ದೇವ್ರ ಕೈಲೇ ಮಣ್ಣಾಗಬೇಕು ಅಂತ ಏನೋ. ಅಭಿಮಾನಿ ದೇವ್ರ ಕೈಲೇನೆ ಕೂಡ ಮಣ್ಣಾದ್ರು ಅಣ್ಣವ್ರು. ಇದು ಯಾರು ಇತಿಹಾಸದಲ್ಲಿ ಎಲ್ಲ, ಇನ್ನು ಮುಂದೆ ಇತಿಹಾಸದಲ್ಲೂ ಕೂಡ ಅದು ಯಾರಿಗೂ ಹೋಗಲ್ಲ. ಸರ್ಕಾರಿ ಗೌರವದಿಂದ ಮಾಡ್ಬೋದೇನೋ, ಆದ್ರೆ ಅಭಿಮಾನಿ ದೇವ್ರುಗಳ ಕೈಲೇ ಮಣ್ಣಾಗುವಂತ ಭಾಗ್ಯ ಅಂತ ಏನಿಲ್ಲ. ಅಣ್ಣವ್ರನ್ನ ಮಾಡಕ್ ನಾವುಗಳು ಭಾಗ್ಯ ಮಾಡಿದ್ವೇನೋ ಆತರ. ಅದೇನಾಯ್ತು, ಅವ್ರಗಳ ಕೈಲೇ ಅಣ್ಣವ್ರು ಆ ಮಣ್ಣಾದ್ರು. ಅವಾಗ ಅಲ್ಲಿ ಒಂದು ಇನ್ನೊಂದು ವಿಶೇಷವಾಗಿ ಹೇಳ್ತೀನಿ ಕೇಳಿ. ಅಣ್ಣವ್ರ ಆ ಮಣ್ಣು ಆಡ್ಬೇಕು ಅಂತ ಕೆಲವು ಫೋಟೋಗಳು ನೋಡಿ ಒಂಥರ ರೆಫ್ಲೆಕ್ಟ್ ಇರ್ತಾರೆ. ಅಲ್ಲಿಂದ ಒಂದು ಪ್ರಕಾಶಮಾನವಾದ ಬೆಳಕು ಬಂದಂಗೆ ಇತ್ತು. ಅದು ಓಡುಗೀಳು ಏನು ಅನ್ಕೋಬೇಡಿ ದಯವಿಟ್ಟು. ಕೆಲವು ಫೋಟೋಗಳು ನೋಡಿ, ಆ ಮಣ್ಣಾಗಿರೋ ಒಂದು ಬೆಳಕು ತರ ಒಂದು ಕಾಣ್ತೈತೆ ನೋಡಿ. ಆ ಮಣ್ಣಲ್ಲಿ ಎಡ್ಸುತ್ತಿದ್ರು ಎಲ್ಲರೂ ಕೂಡ ಆತರ ಕಾಣಿಸುತ್ತೆ. ಓಕೆ, ಇದೇನಪ್ಪ ಇವ್ನು ಅದ್ ಬಿಡ್ತಾನೆ ಹೋಳಿಗೆ ಬೆಳಕು ಬೇಕಾದ್ರೆ ಫೋಟೋಗಳು ಅಬ್ಸರ್ವ್ ಮಾಡಿ. ಓಕೆ, ಕೆಲವರೆಲ್ಲ ಹೇಳೋರು ಯಾಕೆ ದೈವತ ಮನುಷ್ಯ ಆಗ್ತಾರೆ ಅಂತ. ಅಲ್ಲಿಂದ ಆ ಮಣ್ಣ ಹಾಕ್ಬಿಟ್ಟು ಎಲ್ಲ ಕೂಡ ಮಣ್ಣಾದ್ರು. ಮತ್ತೆ ರಾತ್ರಿ 8:30 ಮೇಲೆ ಶಿವಣ್ಣ, ರಾಘಣ್ಣ, ಅಪ್ಪ ಸರ್ ಎಲ್ಲ ಬಂದು ಕೆಲವು ವಿಧಿವಿಧಾನ ಎಲ್ಲ ಮಾಡಿದ್ರು. ಆಗ್ಲೂ ಕೂಡ ನಿರಂತರವಾಗಿ
ನಿರಂತರವಾಗಿ ಅಲ್ಲಿಂದ ಕಂಟಿನ್ಯೂಟಿಯಾಗಿ ನಾನು ಪ್ರತಿದಿನನೂ ಕೂಡ ಅಲ್ಲಿ ಹೋಗ್ತಿದ್ದೆ. ಬೆಳಿಗ್ಗೆ ಹೋಗಿ ಪೂಜೆ ಮಾಡ್ಕೊಂಡು ಬೆಳಿಗ್ಗೆನೇ ಅಲ್ಲಿ ಕುತ್ಕೊಂಡು ರಾತ್ರಿವರೆಗೂ ಪ್ರತಿದಿನನೂ ಕೂಡ ಮಿನಿಮಮ್ ಅಂದ್ರೆ 1 ತಿಂಗಳ ಕಾಲ ನಾನು ಸಂಪೂರ್ಣವಾಗಿ ಅನ್ನೋರ್ ಸಮಾಧಿ ಹತ್ರನೇ ಇದ್ದೆ. ಕೆಲವರೆಲ್ಲ ಇದ್ದಾರಲ್ಲ, ಅವ್ರಿಗೆಲ್ಲರಿಗೂ ಗೊತ್ತು. ಲಕ್ಷ್ಮೀಪತಿಗೆ ಅವಾಗ ಯತಿರಾಜ್ ಇದ್ದ, ಯತಿರಾಜ್ ಅವರು ಇದ್ರು, ಇವರು ಮತ್ತು ಕೆಲವರು ಲಲಿತಮ್ಮ, ಕೆಲವರೆಲ್ಲ ಇದ್ರು. ಲಲಿತಮ್ಮ ಈಗಲೂ ಇದ್ದಾರೆ ಪಾಪ. ಇವರೆಲ್ಲ ಇದ್ರು, ಅವಾಗ್ಲಿಂದನೂ ಇದ್ದಾರೆ, ಅವಾಗಿಂದನೂ ಸೇವೆ ಮಾಡ್ತಾವ್ರೆ. ಆವಾಗ ಕಂಟಿನ್ಯೂಸ್ ಆಗಿ 1 ತಿಂಗಳಿದ್ದು. ಈ ತರ ಅಣ್ಣವರು ತೀರ್ಕೊಂಡಾಗ, ಶರಣಾದಾಗ ನಡೆದಿರುವಂತ ಘಟನೆಗಳು. ಈ ಘಟನೆಗಳನ್ನ ಕೇಳ್ತಾ ನಿಮ್ಗೆ ಅಲ್ಲಿ ಒಂದು ರೌಂಡ್ ಹೋಗಿ ಬಂದಿರ್ಬೇಕು ಅನ್ನೋ ಅನ್ಸುತ್ತೆ. ನೀವು ಕೂಡ ಕರಾಳ ದಿನ, ಮತ್ತೆ ನಾವು ನಮ್ಮ ಜೀವನದಲ್ಲಿ ಆಗದೇ ಇರುವಂತ ದಿನ. ಕೆಲವು ದಿನಗಳಲ್ಲಿ ಇದು ಒಂದು ಮುಖ್ಯವಾದ ದಿನ ಅನ್ಸುತ್ತೆ. ಅಭಿಮನ್ಯು ದೇವರುಗಳೇ, ಇಷ್ಟು ನನಗೆ ಹೇಳ್ಕೊಳ್ಳೋಕ್ಕೆ ಪ್ರಾಮುಖ್ಯತೆ ಕೊಟ್ಟ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಬೆಳೆಸಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ತೆ.